ಈ ಸೂಪರ್ವೈಸರ್ ಆಗಿದೆ ನೀನು ಸರ್. ಎಲ್ಲಿ ಬೆಂಗಳೂರ್ಲಾ? ಸರ್. ಎಷ್ಟು ಜನ ಇದ್ರು ನಿನ್ನ ಕೈ ಕೆಳಗೆ ಕೆಲಸಕ್ಕೆ? ಎಷ್ಟು ಜನ ಇದ್ರು? ಕೋಟಿ ಕೋಟಿ ವರ್ಕರ್ ಇದ್ರು ಸರ್. ಕೋಟಿ ಕೋಟಿ ವರ್ಕರು? ನಾವೇ ಅವ್ರನ್ನ ಹಾಂ ಕೇರ್ಲೆಸ್ ಮಾಡಲ್ಲ ಸರ್. ಕೇರ್ಲೆಸ್ ಮಾಡ್ತಿದ್ಯಾ? ಕೇರ್ಲೆಸ್ ಮಾಡಲ್ಲ ಸರ್. ಮಾಡಲ್ಲ. ಎಲ್ಲರನ್ನು ಚೆನ್ನಾಗಿ ನೋಡ್ಕೊತಿದ್ದೆ. ಹಾಂ. ಈಗ ನೀನು ಈ ಥರ ಆಗ್ಬಿಟ್ಟು ಬಂದ್ಬಿಟ್ಟಿದೆ. ಕೋಟಿ ಕೋಟಿ. ಸರ್ ನಿಮ್ಮ ಅಪ್ಪನ ಹೆಸರೇನು ಹೇಳು? ಪುಟ್ಸಮಯ್ಯ. ಪುಟ್ಸಮಯ್ಯ. ಈಗ ಪುಟ್ಸಮಯ್ಯನ ಕರೆಸ್ತೀನಿ. ಹೋದೆಯಾ? ಹಾಂ. ಹೋದೆಯಾ? ಊರಿಗೆ ಹೋದೆಯಾ? ಕೋಟಿ ಕೋಟಿ. ಕೇಳಮ್ಮರ ಇಲ್ಲಿ. ಕೋಟಿ ಕೊಡ್ತಿದೆ ಸರ್. ಸರಿ ಆಯ್ತು, ಈಗ ಪುಟ್ಸಮ್ಮನ ಕರೆಸ್ತೀನಿ. ನಾನು ಹೋದೆಯಾ ಊರಿಗೆ? ಅಪ್ಪವ್ರ ಜೊತೆ ಹೋದೆಯಾ? ಹೋಯ್ತೀಯ ತಾನೆ? ಅದ್ಯಾಕೆ ನಿನಗೆ ಹೊಣೆ ಬರ? ಎಲ್ಲ ಮನೇಲಿ ಎಲ್ಲ ಸೌಖ್ಯವಾಗಿ ಇತ್ಕೊಂಡು ಇದ್ಯಾಕೆ ಈ ಥರ ನಿನ್ನ ಬೀದಿ ಬೀದಿ ತಿರ್ಗೋದು? ಏನೋ ರಮೇಶ, ಇದೇನಿದು ಗೊತ್ತಾ? ಮೊಬೈಲು ನಿಂತೈಲೋ ಮೊಬೈಲು? ಒಂದ್ಸಲ ಹಿಂಗನ್ನು ಎಲ್ರಿಗೂ ಒಳ್ಳೇದಾಗಲಿ ಅಂತೇಳು. ಎಲ್ಲದಕ್ಕೂ ಒಳ್ಳೇದಾಗಲಿ. ಹಾಗೆ ಈಗ ಎಲ್ಲಿದೆ ಹೇಳಿ ಗೊತ್ತಾ ನೀನು? ಮಾದೇಶ್ವರಂ ಬೆಟ್ಟ. ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳು. ಮಾದೇಶ್ವರ ದೇವರು ಎಲ್ಲ ದೇವ್ರಿಗೂ ಒಳ್ಳೇದು ಮಾಡಿ ಹೋಗೇ ಇರಲಿ. ಮಾದೇಶ್ವರ ದೇವರು ಎಲ್ಲ ದೇವ್ರಿಗೂ ಒಳ್ಳೇದು ಮಾಡವನ. ಈಗ ನಮಗೆ ಜನಗಳಿಗೆ ಒಳ್ಳೇದು ಮಾಡಬೇಕು. ಸರಿ ಅಲ್ವಾ? ಹಾಂ, ಒಳ್ಳೇದಲ್ಲೇ. ಸೊ ಇವರು ನಮ್ಮ ಗೌರವಾನ್ವಿತ ವ್ಯಕ್ತಿ ನಮ್ಮ ರಮೇಶ್ ಅವರು. ಸೊ ನಮ್ಮ ಚನ್ನಪಟ್ಟಣದವರು. ಚನ್ನಪಟ್ಟಣ ನೀನು ಸುಳ್ಳು ಹೇಳ್ಬಿಟ್ಟಿದೆ ನನಗೆ. ಕೋಲಾರ ಮುಳುಬಾಗಿಲು ಶ್ರೀನಿವಾಸಪುರ ಅಂತ ಅಲ್ವಾ? ನಿನ್ನ ಊರು ಚನ್ನಪಟ್ಟಣ, ಸರಿ ಅಲ್ವಾ? ಅಲ್ಲಿ ಯಾವ ಊರು ಹೇಳು? ಅಲ್ಲಿ ಜೈಲ್ ಸರ್. ಜೈಲಲ್ಲ, ಬಾಣೂರು. ಅದೇನೋ ಹೇಳಿದ್ರಪ್ಪ ನಿಮ್ಮ ಕಡೆಯವರು. ಹಾಂ ನೋಡಿ, ಇವ್ರ ತಂದೆಯವ್ರ ಹೆಸರು ಪುಟ್ಸೋಮಣ್ಣ ಅಂತ. ಅವರು ಈಗ ದೂರವಾಣಿ ಕರೆಯನ್ನು ಮಾಡಿದರು. ಸೊ ಇವರು ಬಂದು ಎಷ್ಟು ದಿನ ಆಯಿತು ಬಂದು ಈ ಕಡೆ ನೀನು? ನಾನು ಬಂದೆ 3 ವರ್ಷ ಆಯ್ತು ಸರ್. 3 ವರ್ಷ ಆಗೋಯ್ತಾ? ಅವ್ರು 8 ವರ್ಷ ಹೇಳ್ತಾರೆ, ನೀವು 3 ವರ್ಷ ಹೇಳ್ತಿದೆ. ಪರವಾಗಿಲ್ಲ. ಸೊ ಇವರು ನೋಡಿ ಪಾಪ, ಇವರು ಮನೆಯಿಂದ ಆಕಸ್ಮಿಕವಾಗಿ ತಪ್ಪಿಸ್ಕೊಂಡು ಬಂದಿದ್ದಾರೆ. ಇವರು ಕಡೆಯವರು ಬರ್ತಾ ಇದ್ದಾರೆ. ಸೊ ಇವ್ರನ್ನ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಕೆಲವರು ಸಾರ್ವಜನಿಕರು ಇವನು ಏನೋ ಬೇಡದೇ ಇರ್ತಕ್ಕಂಥ ಚಟುವಟಿಕೆ ಮಾಡ್ದಂಬಿಟ್ಟು ಈತನ ಮೇಲೆ ಅಲ್ಲೇ ಮಾಡಿದ್ರು ಅಲ್ವೇನಪ್ಪ? ಹೊಡೆದ್ರಲ್ವ? ಬೆಲ್ಟಲ್ಲಿ ಹೊಡೆದ್ರ? ಅಲ್ಲೇ ಮಾಡಿದ್ರು. ಸೊ ಮನನೊಂದು ಅವನು ಈ ಕಡೆ ಬರ್ತಾ ಇದ್ದಾನೆ. ಸೊ ಇಲ್ಲಿಂದ ನಾನೇ ಮಾಡಿದೆ, ತಾಳ್ಬೆಟ್ಟದಲ್ಲಿ ಇರೋ ಇಲ್ಲಿ ಅಂತ ಅಂದ್ಬಿಟ್ಟು ಇರಿಸಿದೆ. ಪರಿಸರ ಜನ ಒಂದಷ್ಟು ಊಟ ಉಪಚಾರಗಳನ್ನು ಮಾಡ್ತಿದ್ರು. ಸೊ ಇವತ್ತು ಈ ವ್ಯಕ್ತಿನ ಕರ್ಕೊಂಡೋಗಿ ಏನೋ ಸ್ನಾನ ಗೀನ ಮಾಡಿಸಿ ಬಟ್ಟೆ ಗಿಟ್ಟೆಲ್ಲ ಹಾಕ್ಸಿ ಭಾಳ ಚೆನ್ನಾಗಿ ಶಿಸ್ತಾಗವನೆ. 7 ಮಾತೆಲ್ಲ ಕೇಳ್ತಾನೆ. ಒಂದು ಚೂರು ಯಾವುದಕ್ಕೂ ವಿರುದ್ಧವಾಗಿ ಹೋಗಲ್ಲ. ಎಲ್ಲ ಥರದಲ್ಲೂ ತುಂಬ ಚೆನ್ನಾಗಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ. ಸೊ ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಈ ವ್ಯಕ್ತಿ ಮೂಲಕ. ಎಲ್ಲಿ ಈ ಬುದ್ಧಿಮಾಂದ್ಯರನ್ನು ನಾವು ನೋಡ್ತೀವಿ, ಅವ್ರ ಮೇಲೆ ಅವ್ರ ಬಗ್ಗೆ ಏನು ತಿಳ್ಕೊಳ್ದೆ ಸುಮ್ಮನೆ ಸಡನ್ನಾಗಿ ಅವ್ರ ಮೇಲೆ ಅಲ್ಲೇ ಮಾಡಬೇಡಿ ಅಂತ ಒಂದು ಮನವಿ ಹಾಕೊಳ್ತೀನಿ. ಸರಿ ಅಲ್ವಾ ರಮೇಶ? ಹ್ಞೂ ಸರ್. ಹಿಂದಿರ್ಕೊಂಡು ನೋಡೋದು, ಹಿಂದಿರ್ಕೊಂಡು ಮಾತಾಡೋದೆಲ್ಲ ಮಾಡ್ತಾ ಸರ್. ಮಾಡಬಾರ್ದಂಗೆ. ಒಂದ್ಸಲ ಕೈ ಮುಗಿ, ಯಾರು ಸಹ ನಮ್ಮ ಮೇಲೆ ಅಲ್ಲೇ ಮಾಡಬೇಡಿ ಅಂತ ಹೇಳು. ಯಾರು ನಮ್ಮ ಮೇಲೆ ಅಲ್ಲೇ ಮಾಡಬೇಡಿ. ಸೂಪರ್. ನೋಡಿ ನಮ್ಮ ರಮೇಶ ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಸೊ ಇವ್ರ ಕಡೆಯವ್ರು ಬರ್ತಾರೆ. ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಸಾಕಷ್ಟು ಜನ ಬುದ್ಧಿಮಂದಿರ ಆಗಮಿಸ್ತಿರ್ತಾರೆ. ಸೊ ನಾವು ತಾಳ್ಬೆಟ್ಟದ ತಿರುವಿನಲ್ಲಿ ಒಬ್ಬರನ್ನ ನಾವು ಕಾಣ್ತೀವಿ. ಅವರು ಬುದ್ಧಿಮಂದಿರ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಮಾಡೋ ಹೊರಟೋಗ್ತೀನಿ. ಸೊ ಅವ್ರ ಕಡೆಯವ್ರು ಈಗ ಹುಡ್ಕೊಂಡು ತಿರುಗ್ತಾ ಇದ್ದಾರೆ 3 ತಿಂಗಳಿಂದ. ಸೊ ಕ್ಷಮೆ ಇರಲಿ, ಒಂದು ಆಯಿತು, ಹತ್ತತ್ರ 1 ತಿಂಗಳಾಯಿತು. 1 ತಿಂಗಳಿಂದ ಹುಡ್ಕೊಂಡು ತಿರುಗ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂದರೆ, ಆ ಒಂದು ಈ ಕ್ಷಣದಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಮಾನಸಿಕವಾಗಿ ನೊಂದು ಆ ಥರ ಆಗೋಯ್ತಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಎಲ್ಲರಂತೆಯೇ ನೋಡಿ ನಮ್ಮ ರಮೇಶ ಪಾಪ ಆರಾಮಾಗಿ ಕೂತಿದ್ದಾನೆ. ಒಳ್ಳೆಯ ವ್ಯಕ್ತಿ, ಹೇಳಿದ ಮಾತೆಲ್ಲ ಕೇಳ್ತಾನೆ. ಹಿಂಗೆ ನೋಡಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೊಂಡ, ಊಟ ಮಾಡ್ದ, ತಿಂಡಿ ಮಾಡ್ದ, ಎಲ್ಲ ಮಾಡ್ದ. ಏನೋ ಆಕಸ್ಮಿಕವಾಗಿ ಅವ್ನಿಗೇನೋ ಒಂದು ಪ್ರಾಬ್ಲಮ್ ಆಗಿ ಈ ಥರ ಬಂದಿರ್ತಾನೆ. ದಯವಿಟ್ಟು ಬುದ್ಧಿಮಂದಿರ ಮೇಲೆ ಯಾವುದೇ ಥರದ ಹಲ್ಲೆ ಮಾಡೋಕ್ಕೆ ಹೋಗಬೇಡಿ. ಮತ್ತೊಂದು ವಿಚಾರ, ಈಗ ಏನು ಈ ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂತಂದರೆ, ಸೊ ಮೊನ್ನೆ ಒಂದು ಅಪ್ಡೇಟ್ ಕೊಡ್ತೀನಿ ನಮ್ಮ ರಮೇಶ್ ಅವ್ರದ್ದು. ಸೊ ಅವ್ರ ಕಡೆಯವರು ದೂರವಾಣಿ ಕರೆ ಮಾಡಿದರು. ಸೊ ಆ ಒಂದು ಸಾಮಾಜಿಕ ಜಾಲತಾಣದ ಒಂದು ಅನುಕೂಲಗಳನ್ನು ನಾವು ಪಡೆಯೋಣ ದಯವಿಟ್ಟು ಹಾಗಂತ ಹೇಳ್ತಾ, ಸೊ ರಮೇಶ್ ಅವ್ರನ್ನ ಅವ್ರ ಕಡೆಯವರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡೋಣ ಬನ್ನಿ.